ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ 12 ಮಾರ್ಕ್ಸಿನ ಜರ್ನಲ್ ಎಂಟ್ರಿಯ ಪ್ರಾಬ್ಲಮನ್ನು ಹೇಗೆ ಮಾಡಬೇಕು ಅಂತ ತಿಳಿಸ್ತಾ ಇದ್ದೀನಿ. ಅದರಲ್ಲಿ ಮಾಡೆಲ್ ಕ್ವಶನ್ ಪೇಪರ್ ಪ್ರಾಬ್ಲಮ್ ಮಾಡಿಸ್ತಾ ಇದ್ದೀನಿ. ಕ್ವಶನ್ ಈ ಥರದಲ್ಲಿ ಕೊಟ್ಟಿದ್ದಾರೆ: ಜರ್ನಲೈಸ್ ದ ಫಾಲೋವಿಂಗ್ ಟ್ರಾನ್ಸಾಕ್ಷನ್ ಇನ್ ದ ಬುಕ್ಸ್ ಆಫ್ ಶ್ರೀ ಭರತ್. ಒಂದಷ್ಟು ಟ್ರಾನ್ಸಾಕ್ಷನ್ಗಳನ್ನು ಕೊಟ್ಟಿದ್ದಾರೆ. ಈ ಟ್ರಾನ್ಸಾಕ್ಷನ್ಗೆ ನೀವು ಜರ್ನಲ್ ಎಂಟ್ರಿಯನ್ನು ಮಾಡಬೇಕು. ನಾನು ಆಲ್ರೆಡಿ ಪ್ರೀವಿಯಸ್ ವಿಡಿಯೋದಲ್ಲಿ ತಿಳಿಸಿದ್ದೆ, ಜರ್ನಲ್ ಎಂಟ್ರಿಯನ್ನು ಮಾಡಬೇಕಾದ್ರೆ ಮೇಯ್ನ್ ಆಗಿ ಕ್ಯಾಶನ್ನು ಬೇಸಾಗಿ ಇಟ್ಕೊಳ್ಬೇಕು. ಜರ್ನಲ್ ಎಂಟ್ರಿ ಅಂತಂದರೆ ಒಂದು ಟ್ರಾನ್ಸಾಕ್ಷನ್ನಿಗೆ ಡೆಬಿಟಿಗೆ ಒಂದು ಎಂಟ್ರಿ, ಕ್ರೆಡಿಟಿಗೆ ಒಂದು ಎಂಟ್ರಿ ಬರೀಬೇಕು. ನೆನ್ಪಿಟ್ಕೊಳ್ಳಿ, ನೀವು ನೆನ್ಪಿಟ್ಕೊಳ್ಬೇಕಾಗಿರೋದು ಯಾವಾಗ ಕ್ಯಾಶ್ ಡೆಬಿಟ್ ಆಗುತ್ತೆ, ಯಾವಾಗ ಕ್ಯಾಶ್ ಕ್ರೆಡಿಟ್ ಆಗುತ್ತೆ. ನಮಗೆ ದುಡ್ಡು ಸಿಗ್ತಾ ಇದ್ರೆ ಕ್ಯಾಶ್ ಡೆಬಿಟ್ ಆಗುತ್ತೆ, ನಾವು ದುಡ್ಡು ಖರ್ಚು ಮಾಡ್ತಾ ಇದ್ರೆ ಕ್ಯಾಶ್ ಕ್ರೆಡಿಟ್ ಆಗುತ್ತೆ. ಇವೆರಡನ್ನ ನೆನ್ಪಿಟ್ಕೊಂಡ್ರೆ ಸಾಕು. ಕ್ಯಾಶ್ ಡೆಬಿಟ್ ಯಾವಾಗ, ಕ್ಯಾಶ್ ರಿಸೀವ್ ಆಗ್ತಾ ಇದ್ರೆ ಕ್ಯಾಶ್ ಡೆಬಿಟ್ ಆಗುತ್ತೆ, ಕ್ಯಾಶ್ ಪೇಮೆಂಟ್ ಮಾಡ್ತಾ ಇದ್ರೆ ಕ್ಯಾಶ್ ಕ್ರೆಡಿಟ್ ಆಗುತ್ತೆ. ಸೊ ಅವೆರಡನ್ನ ನೆನ್ಪಿಟ್ಕೊಂಡ್ರೆ ಸಾಕು. ಫಸ್ಟ್ ಟ್ರಾನ್ಸಾಕ್ಷನ್ ಕೊಟ್ಟಿರೋದು ಸ್ಟಾರ್ಟೆಡ್ ಬಿಸ್ನೆಸ್ ವಿತ್ ಎ ಕ್ಯಾಶ್ ಆಫ್ ₹1 lakh. ಯಾವುದೇ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಬೇಕು ಅಂತಂದರೆ ನಮಗೆ ಬಂಡವಾಳ ಬೇಕೇ ಬೇಕು. ಸೊ ನಮಗೆ ಬಂಡವಾಳನ ನಾವು ಹೇಗೆ ಪಡ್ಕೊಳ್ಬೋದು? ಈಗ ನೋಡಿ, ₹1 ಲಕ್ಷ ಕ್ಯಾಶ್ ಇಟ್ಕೊಂಡು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದಾರಂತೆ. ಆ ಬಂಡವಾಳನ ಹೇಗೆ ಕಲೆಕ್ಟ್ ಮಾಡ್ಬೋದು ಅಂತಂದರೆ, ನಮ್ಮ ಹತ್ರ ಇರೋ ದುಡ್ಡಿಂದ ಬೇಕಾದರೂ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ಬೋದು, ಅಥವಾ ಫ್ಯಾಮಿಲೀಸ್ನಲ್ಲಿ ಯಾರ ಹತ್ರನಾದರೂ ಅಮೌಂಟನ್ನು ಕಲೆಕ್ಟ್ ಮಾಡ್ಬೋದು. ಬಿಸ್ನೆಸ್ ರನ್ ಮಾಡೋದಕ್ಕೆ ₹1 ಲಕ್ಷ ದುಡ್ಡು ಬೇಕು. ಫ್ಯಾಮಿಲಿಯಲ್ಲಿ ಕಲೆಕ್ಟ್ ಮಾಡ್ಬೋದು, ರಿಲೇಟಿವ್ಸಲ್ಲಿ ಕಲೆಕ್ಟ್ ಮಾಡ್ಬೋದು, ನನ್ನ ಫ್ರೆಂಡ್ಸ್ ಹತ್ರ ಕಲೆಕ್ಟ್ ಮಾಡ್ಬೋದು, ಪಬ್ಲಿಕ್ಕಿಂದ ಬೇಕಾದರೂ ಅಮೌಂಟನ್ನು ಕಲೆಕ್ಟ್ ಮಾಡ್ಬೋದು. ಪಬ್ಲಿಕ್ಕಿಂದ ಅಮೌಂಟ್ ಕಲೆಕ್ಟ್ ಮಾಡಿದ್ರೆ ಅದಕ್ಕೆ ಶೇರ್ ಕ್ಯಾಪಿಟಲ್ ಅಂತ ಅಂತೀವಿ. ಸೊ ದುಡ್ಡು ಇಟ್ಕೊಂಡು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಎಷ್ಟು ದುಡ್ಡು ಕಲೆಕ್ಟ್ ಮಾಡಿದ್ದಾರೆ? ₹1 ಲಕ್ಷ ದುಡ್ಡು ಕಲೆಕ್ಟ್ ಮಾಡಿದ್ದಾರೆ. ಕಲೆಕ್ಟ್ ಮಾಡಿರೋ ದುಡ್ಡು ಬೇಕಾದರೂ ಆಗ್ಬೋದು, ಅವ್ರ ಹತ್ರ ಇರೋ ದುಡ್ಡು ಬೇಕಾದರೂ ಆಗ್ಬೋದು. ಸೊ ಯಾವುದೇ ಥರ ದುಡ್ಡನ್ನು ಪೇಮೆಂಟ್ ಮಾಡ್ತಾ ಇಲ್ಲ, ದುಡ್ಡು ಅವರಿಗೆ ಸಿಗ್ತಾ ಇದೆ. ಸೊ ಕ್ಯಾಶ್ ಏನಾಗುತ್ತೆ? ಡೆಬಿಟ್ ಆಗುತ್ತೆ. ಸೊ ಜರ್ನಲ್ ಎಂಟ್ರಿ ಮಾಡೋದು ಹೇಗೆ ಅಂತಂದರೆ, ಕ್ಯಾಶ್ ಅಕೌಂಟ್ ಡೆಟಾರ್ ಟು, ಕ್ಯಾಶ್ ಅಕೌಂಟ್ ಡೆಟಾರ್ ಟು ಯಾವುದಕ್ಕೋಸ್ಕರ ಅಮೌಂಟ್ ಕಲೆಕ್ಟ್ ಮಾಡಿದ್ದು? ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡೋದಕ್ಕೆ. ಇದು ಅವರ ಬಂಡವಾಳ ಆಗಿರುತ್ತೆ. ಸೊ ಟು ಕ್ಯಾಪಿಟಲ್ ಅಕೌಂಟ್. ನೆಕ್ಸ್ಟ್ ನೋಡಿ, ಡೆಬಿಟಿಗೆ ಒಂದು ಎಂಟ್ರಿ, ಕ್ರೆಡಿಟಿಗೆ ಒಂದು ಎಂಟ್ರಿ. ಡೆಬಿಟಿಗೆ ಡೆಬಿಟ್ ಅಂತ ಬರೀಬೇಕು, ಟು ಅಂತ ಬರೆದ್ರೆ ಅದು ಕ್ರೆಡಿಟ್ ಅಂತ ಅರ್ಥ. ನರೇಶನ್ ಏನು? ಬೀಯಿಂಗ್ ಬಿಸ್ನೆಸ್ ಕಮೆನ್ಸ್ಡ್ ವಿತ್ ಕ್ಯಾಶ್ ಆಫ್ ₹1 lakh, ಅಥವಾ ಬೀಯಿಂಗ್ ಬಿಸ್ನೆಸ್ ಕಮೆನ್ಸ್ಡ್. ಅಮೌಂಟ್ ಎಷ್ಟು ಬರೀಬೇಕು? ಎಷ್ಟು ಅಮೌಂಟ್ ಕೊಟ್ಟಿದ್ದಾರೆ? ₹1 lakh ಕೊಟ್ಟಿದ್ದಾರೆ. ಡೆಬಿಟಿಗೂ ₹1 lakh ಬರೀಬೇಕು. ಡೆಬಿಟ್ ಅಂತಂದರೆ ಫಸ್ಟ್ ಕಾಲಮ್, ಫಸ್ಟ್ ಕಾಲಮಿಗೂ ₹1 lakh, ಸೆಕೆಂಡ್ ಕಾಲಮ್ ಕ್ರೆಡಿಟ್ ಕಾಲಮಿಗೂ ₹1 lakh ಅಮೌಂಟ್ ಬರೀಬೇಕು. ಸೊ ಇದರಲ್ಲಿ ಇನ್ನೇನು ಕೊಡ್ಬೋದು ಅಂತಂದರೆ, ಸ್ಟಾರ್ಟೆಡ್ ಬಿಸ್ನೆಸ್ ವಿತ್ ಎ ಕ್ಯಾಶ್ ಆ್ಯಂಡ್ ಫರ್ನಿಚರ್. ಅಮೌಂಟ್ ಅಂತ ಕ್ಯಾಶಿಗೆ ಒಂದು ಅಮೌಂಟ್ ಕೊಡ್ಬೋದು, ಫರ್ನಿಚರಿಗೆ ಒಂದು ಅಮೌಂಟ್ ಕೊಡ್ಬೋದು. ಆವಾಗ ಏನಾಗುತ್ತೆ? ಅದು ಕಾಂಟ್ರಾ ಎಂಟ್ರಿ ಆಗುತ್ತೆ. ಎರಡು ಡೆಬಿಟ್ ಎಂಟ್ರಿ ಬರುತ್ತೆ. ಕ್ಯಾಶ್ ಅಕೌಂಟ್ ಡೆಟಾರ್, ಫರ್ನಿಚರ್ ಅಕೌಂಟ್ ಡೆಟಾರ್ ಟು ಕ್ಯಾಪಿಟಲ್ ಅಕೌಂಟ್. ಕ್ಯಾಶ್ ಮಾತ್ರ ಕೊಟ್ಟಿದ್ರೆ ಕ್ಯಾಶ್ ಅಕೌಂಟ್ ಡೆಟಾರ್ ಟು ಕ್ಯಾಪಿಟಲ್ ಅಕೌಂಟ್. ಸ್ಟಾರ್ಟೆಡ್ ಬಿಸ್ನೆಸ್ ವಿತ್ ಕ್ಯಾಶ್ ಆ್ಯಂಡ್ ಫರ್ನಿಚರ್ ಅಂತ ಕೊಟ್ಟಿದ್ರೆ ಕ್ಯಾಶ್ ಅಕೌಂಟ್ ಡೆಟಾರ್, ಫರ್ನಿಚರ್ ಅಕೌಂಟ್ ಡೆಟಾರ್ ಟು ಕ್ಯಾಪಿಟಲ್ ಅಕೌಂಟ್ ಅಂತ ಬರೀಬೇಕು. ಸೊ ಆ ಥರ ಪ್ರಾಬ್ಲಮ್ ಬಂದಾಗ ಹೇಗೆ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಪ್ರಾಬ್ಲಮ್ ಬಂದಾಗ ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ಕೊಟ್ಟಿರೋಂಥ ಎಂಟ್ರಿ, ಓಪನ್ ಎನ್ ಅಕೌಂಟ್ ಇನ್ SBI ಬ್ಯಾಂಕ್. SBI ಬ್ಯಾಂಕಲ್ಲಿ ನೀವು ಅಕೌಂಟನ್ನು ಓಪನ್ ಮಾಡಬೇಕಾದ್ರೆ ದುಡ್ಡನ್ನು ಕಟ್ಟಬೇಕಾಗತ್ತೆ. ಸೊ ನಮ್ಮ ಕೈಯಿಂದ ದುಡ್ಡು ಹೋಗುತ್ತೆ. ನಮ್ಮ ಕೈಯಿಂದ ದುಡ್ಡು ಹೋದರೆ ಏನಾಗುತ್ತೆ? ಕ್ಯಾಶ್ ಪೇಮೆಂಟ್ ಆಗ್ತಾ ಇದ್ರೆ ಕ್ಯಾಶನ್ನು ಏನು ಮಾಡಬೇಕು? ನಾವು ಕ್ಯಾಶನ್ನು ಕ್ರೆಡಿಟ್ ಮಾಡಬೇಕು. ಸೊ ಟು ಕ್ಯಾಶ್ ಅಂತ ಬರೀಬೇಕು. ಎಲ್ಲಿ ದುಡ್ಡು ಕಟ್ತಾ ಇದ್ದೀರಾ? SBI ಬ್ಯಾಂಕಿಗೆ ಕಟ್ತಾ ಇದ್ದೀರಾ. ಸೊ ಜರ್ನಲ್ ಎಂಟ್ರಿ ಏನಾಗುತ್ತೆ? ಸೆಪ್ಟೆಂಬರ್ 3ಗೆ ಬ್ಯಾಂಕ್ ಅಕೌಂಟ್ ಡೆಟಾರ್ ಟು ಕ್ಯಾಶ್ ಅಕೌಂಟ್. ಬ್ಯಾಂಕ್ ಈಗ ಏನಕ್ಕೆ ಟು ಕ್ಯಾಶ್ ಬರ್ತಿದ್ದೀವಿ? ನಮ್ಮ ಕೈಯಿಂದ ದುಡ್ಡು ಹೋಗ್ತಾ ಇದ್ದರೆ ಕ್ಯಾಶನ್ನು ಕ್ರೆಡಿಟ್ ಮಾಡಬೇಕು. ದುಡ್ಡು ನಮ್ಮ ಹತ್ರನೇ ಇದ್ದರೆ ಕ್ಯಾಶನ್ನು ಡೆಬಿಟಿಗೆ ಬರೀಬೇಕು. ದುಡ್ಡು ಬರ್ತಾ ಇದ್ದರೆ ಕ್ಯಾಶ್ ಡೆಬಿಟು, ದುಡ್ಡು ಹೋಗ್ತಾ ಇದ್ದರೆ ಕ್ಯಾಶ್ ಕ್ರೆಡಿಟ್. ಸೊ ಏನಕ್ಕೆ ಕ್ಯಾಶ್ ಕ್ರೆಡಿಟ್ ಮಾಡಿದ್ದೀವಿ ಅಂತಂದರೆ, ಬ್ಯಾಂಕ್ ಅಕೌಂಟ್ ಓಪನ್ ಮಾಡಬೇಕು ಅಂತಂದರೆ ಬ್ಯಾಂಕಿಗೆ ದುಡ್ಡನ್ನು ಕಟ್ಟಬೇಕು. ನಮ್ಮ ಕೈಯಿಂದ ದುಡ್ಡು ಹೋಗ್ತಾ ಇದೆ, ಸೊ ಕ್ಯಾಶ್ ಕ್ರೆಡಿಟ್ ಆಗುತ್ತೆ. ಎಷ್ಟು ಅಮೌಂಟ್ ಕೊಟ್ಟಿದ್ದಾರೆ ಅಂತಂದರೆ 10,000 ಕೊಟ್ಟಿದ್ದಾರೆ. ಡೆಬಿಟಿಗೆ 10,000, ಕ್ರೆಡಿಟಿಗೆ 10,000. ಇದು ಯಾವುದಿದು? ಸೆಪ್ಟೆಂಬರ್ 3 ನೆಕ್ಸ್ಟ್ ಕೊಟ್ಟಿರುವಂಥ ಡೇಟ್ ಯಾವುದು ಅಂತಂದರೆ ಸೆಪ್ಟೆಂಬರ್ 6ಗೆ. ಸೆಪ್ಟೆಂಬರ್ 6 ಏನು ಟ್ರಾನ್ಸಾಕ್ಷನ್ ಕೊಟ್ಟಿದ್ದಾರೆ ಅಂತಂದರೆ, ಕ್ಯಾಶ್ ಪರ್ಚೇಸ್ ಅಂತಂದರೆ ದುಡ್ಡನ್ನು ಪರ್ಚೇಸ್ ಮಾಡ್ತಿದ್ದಾರೆ ಅಂತಲ್ಲ, ಕ್ಯಾಶಿಗೆ, ಕ್ರೆಡಿಟಿಗೆಲ್ಲ ದುಡ್ಡು ಕೊಟ್ಟು ಏನೋ ಪರ್ಚೇಸ್ ಮಾಡ್ತಾ ಇದ್ದಾರೆ. ಯಾವ ಐಟಮ್ ಅಂತ ನಮಗೆ ಗೊತ್ತಿಲ್ಲ. ಪರ್ಚೇಸ್ ಮಾಡಿದಾಗ ನಮ್ಮ ಕೈಯಿಂದ ದುಡ್ಡು ಹೋಗುತ್ತೆ. ನಾನು ಆಲ್ರೆಡಿ ಪ್ರೀವಿಯಸ್ ವಿಡಿಯೋದಲ್ಲಿ ತಿಳಿಸಿದ್ದೆ, ಪರ್ಚೇಸಲ್ಲಿ 3 ಥರ ಬರುತ್ತೆ. ಪರ್ಚೇಸ್ ಮಾಡಿದಾಗ ನಮ್ಮ ಕೈಯಿಂದ ದುಡ್ಡು ಹೋಗುತ್ತೆ. ಸೊ ನಮ್ಮ ಕೈಯಿಂದ ದುಡ್ಡು ಹೋಗ್ತಾ ಇದ್ದರೆ ಕ್ಯಾಶ್ ಪೇಮೆಂಟ್ ಆಗ್ತಾ ಇದ್ದರೆ ಕ್ಯಾಶ್ ಏನಾಗುತ್ತೆ? ಕ್ಯಾಶ್ ಕ್ರೆಡಿಟ್ ಆಗುತ್ತೆ. ಸೊ ಟು ಕ್ಯಾಶ್ ಅಂತ ಬರೀಬೇಕು. ಜರ್ನಲ್ ಎಂಟ್ರಿ ಪರ್ಚೇಸ್ ಅಕೌಂಟ್ ಡೆಟಾರ್ ಟು ಕ್ಯಾಶ್ ಅಕೌಂಟ್. ಯಾವ ಐಟಮನ್ನು ಪರ್ಚೇಸ್ ಮಾಡ್ತಿದ್ದಾರೆ ಅಂತ ಕ್ವಶನಲ್ಲಿ ಕೊಟ್ಟಿದ್ರೆ, ಫಾರ್ ಎಕ್ಸಾಂಪಲ್ ಫರ್ನಿಚರ್ ಪರ್ಚೇಸ್ಡ್ ಅಂತ ಕೊಟ್ಟಿದ್ರೆ ಫರ್ನಿಚರ್ ಅಕೌಂಟ್ ಡೆಟಾರ್ ಟು ಕ್ಯಾಶ್ ಅಕೌಂಟ್ ಆಗ್ತಿತ್ತು. ಯಾರಿಂದ ಪರ್ಚೇಸ್ ಮಾಡ್ತಾರೆ ಅಂತ ಕೊಟ್ಟಿದ್ರೆ ಕ್ಯಾಶ್ ಇರೋಲ್ಲಿ ಹೆಸರು ಬರ್ತಾ ಇತ್ತು. ಸೊ ಈಗ ಯಾರಿಂದ ಪರ್ಚೇಸ್ ಮಾಡ್ತಿದ್ದಾರೆ ಅಂತ ಕೊಟ್ಟಿಲ್ಲ, ಯಾವ ಐಟಮನ್ನು ಪರ್ಚೇಸ್ ಮಾಡ್ತಿದ್ದಾರೆ ಅಂತ ಕೊಟ್ಟಿಲ್ಲ, ಓನ್ಲಿ ಪರ್ಚೇಸ್ ಅಂತ ಕೊಟ್ಟಿದ್ದಾರೆ. ಸೊ ಜರ್ನಲ್ ಎಂಟ್ರಿ ಪರ್ಚೇಸ್ ಅಕೌಂಟ್ ಡೆಟಾರ್ ಟು ಕ್ಯಾಶ್ ಅಕೌಂಟ್ ಆಗತ್ತೆ.
ಕ್ಯಾಶ್ ಏನೋ ಕ್ರೆಡಿಟ್ ಮಾಡಿದ್ದೀವಿ, ನಾವು ಪೇಮೆಂಟ್ ಮಾಡ್ತಾ ಇದ್ದೀವಿ, ಸೊ ಕ್ಯಾಶ್ ಕ್ರೆಡಿಟ್ ಆಗುತ್ತೆ. ಸೊ ನೆಕ್ಸ್ಟ್ ಕೊಟ್ಟಿರೋಂಥ ಡೇಟ್ ಸೆಪ್ಟೆಂಬರ್ 8ಗೆ ಏನು ಕೊಟ್ಟಿದ್ದಾರೆ ಟ್ರಾನ್ಸಾಕ್ಷನ್ ಅಂತಂದರೆ ಸೋಲ್ಡ್ ಗೂಡ್ಸ್ ಟು ಮೋಹನ್. ಸೇಲ್ಸಿನ ಜರ್ನಲ್ ಎಂಟ್ರಿಯನ್ನು ನಾವು ಮಾಡಬೇಕು. ಸೇಲ್ಸಿಗೆ ಜರ್ನಲ್ ಎಂಟ್ರಿ ಏನಾಗುತ್ತೆ ಅಂತಂದರೆ ನೆನ್ಪಿಟ್ಕೊಳ್ಳಿ, ಸೇಲ್ ಆದಾಗ ನಮ್ಮ ಕೈಗೆ ದುಡ್ಡು ಬರುತ್ತಾ, ನಮ್ಮ ಕೈಯಿಂದ ದುಡ್ಡು ಹೋಗುತ್ತಾ, ಅದನ್ನು ನೀವು ಫಸ್ಟ್ ಐಡೆಂಟಿಫೈ ಮಾಡಬೇಕು. ಯಾವುದೇ ಐಟಮನ್ನು ಸೇಲ್ ಮಾಡಿದಾಗ ನಮಗೆ ದುಡ್ಡು ಸಿಗತ್ತೆ, ಸೊ ಕ್ಯಾಶ್ ಡೆಬಿಟ್ ಆಗುತ್ತೆ. ದುಡ್ಡು ಸಿಗ್ತಾ ಇದ್ದರೆ ಕ್ಯಾಶ್ ಡೆಬಿಟ್ ಆಗುತ್ತೆ. ಸೇಲ್ಸಿಗೆ ಜರ್ನಲ್ ಎಂಟ್ರಿ ಕ್ಯಾಶ್ ಅಕೌಂಟ್ ಡೆಟಾರ್ ಟು ಸೇಲ್ಸ್ ಅಕೌಂಟ್. ಇದು ಓನ್ಲಿ ಸೇಲ್ಸ್ ಅಂತ ಕೊಟ್ಟಿದ್ರೆ ಈ ಜರ್ನಲ್ ಎಂಟ್ರಿ ಆಗ್ತಾ ಇತ್ತು. ಯಾವಾಗ ಕ್ಯಾಶ್ ಡೆಬಿಟ್ ಮಾಡಬೇಕು, ದುಡ್ಡು ಬರ್ತಾ ಇದ್ದರೆ ಕ್ಯಾಶ್ ಡೆಬಿಟು, ದುಡ್ಡು ಕೊಡ್ತಾ ಇದ್ದರೆ ಕ್ಯಾಶ್ ಕ್ರೆಡಿಟ್. ಸೇಲ್ಸಿಗೆ ಜರ್ನಲ್ ಎಂಟ್ರಿ ಕ್ಯಾಶ್ ಅಕೌಂಟ್ ಡೆಬಿಟೆಡ್ ಟು ಸೇಲ್ಸ್ ಅಕೌಂಟ್, ಕ್ಯಾಶ್ ಅಕೌಂಟ್ ಡೆಟಾರ್ ಟು ಸೇಲ್ಸ್ ಅಕೌಂಟ್. ಯಾವ ಐಟಮನ್ನು ಮಾರ್ತೀವಿ ಅಂತ ಕ್ವಶನಲ್ಲಿ ಕೊಟ್ಟಿದ್ರೆ, ಫಾರ್ ಎಕ್ಸಾಂಪಲ್ ಫರ್ನಿಚರ್ ಸೋಲ್ಡ್ ಅಂತ ಕೊಟ್ಟಿದ್ರೆ ಕ್ಯಾಶ್ ಅಕೌಂಟ್ ಡೆಟಾರ್ ಟು ಫರ್ನಿಚರ್ ಅಕೌಂಟ್ ಅಂತ ಬರೀಬೇಕು. ಯಾರಿಗೆ ಸೇಲ್ ಮಾಡ್ತಿದ್ದಾರೆ ಅಂಥೇಳಿ ವಸ್ತುವಿನ ವ್ಯಕ್ತಿಯ ನೇಮ್ ಕೊಟ್ಟಿದ್ರೆ ಕ್ಯಾಶ್ ಇರೋಲ್ಲಿ ಹೆಸರು ಬರುತ್ತೆ. ಸೇಲ್ಸಿಗೆ ಜರ್ನಲ್ ಎಂಟ್ರಿ ಕ್ಯಾಶ್ ಅಕೌಂಟ್ ಡೆಟಾರ್ ಟು ಸೇಲ್ಸ್ ಅಕೌಂಟ್. ಈಗ ಏನು ಕೊಟ್ಟಿದ್ದಾರೆ, ಸೋಲ್ಡ್ ಗೂಡ್ಸ್ ಟು ಮೋಹನ್ ಅಂತ ಕೊಟ್ಟಿದ್ದಾರೆ. ಸೊ ಕ್ಯಾಶ್ ತೆಗೆದು ಕ್ಯಾಶ್ ಇರೋಲ್ಲಿ ಮೋಹನ್ ಪರ್ಸನಿನ ನೇಮ್ ಬರೀಬೇಕು. ಯಾರಿಗೆ ಸೇಲ್ ಮಾಡ್ತಿರೋದು, ಮೋಹನಿಗೆ. ಸೊ ಮೋಹನ್ ಅಕೌಂಟ್ ಡೆಟಾರ್ ಟು ಸೇಲ್ಸ್ ಅಕೌಂಟ್ ಅಂತ ಬರೆದ್ರಾಯಿತು. ಸೆಪ್ಟೆಂಬರ್ 8ಕ್ಕೆ ಜರ್ನಲ್ ಎಂಟ್ರಿ ಸೋಲ್ಡ್ ಗೂಡ್ಸ್ ಟು ಮೋಹನ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸೋಲ್ಡ್ ಗೂಡ್ಸ್ ಟು ಮೋಹನ್ ಅಂತ ಕೊಡ್ದೇನೆ ಸೋಲ್ಡ್ ಗೂಡ್ಸ್ ಫಾರ್ ಕ್ಯಾಶ್ ಅಂತ ಕೊಟ್ಟಿದ್ರೆ ಜರ್ನಲ್ ಎಂಟ್ರಿ ಕ್ಯಾಶ್ ಅಕೌಂಟ್ ಡೆಟಾರ್ ಟು ಸೇಲ್ಸ್ ಅಕೌಂಟ್ ಆಗ್ತಾ ಇತ್ತು. ಸೋಲ್ಡ್ ಗೂಡ್ಸ್ ಟು ಮೋಹನ್ ಅಂತ ಕೊಟ್ಟಿರೋದ್ರಿಂದ ಜರ್ನಲ್ ಎಂಟ್ರಿ ಏನಾಗುತ್ತೆ ಅಂತಂದರೆ ಸೇಮ್ ಕ್ಯಾಶಿನ ಜರ್ನಲ್ ಎಂಟ್ರಿಯನ್ನೇ ಸೇಲ್ಸಿನ ಜರ್ನಲ್ ಎಂಟ್ರಿಯನ್ನೇ ಬೇಸಾಗಿಟ್ಕೊಳ್ಬೇಕು. ಕ್ಯಾಶ್ ಇರೋಲ್ಲಿ ಮೋಹನ್ ಅಂತ ಬರೆದ್ರೆ ಆಯಿತು. ಮೋಹನ್ ಅಕೌಂಟ್ ಡೆಟಾರ್ ಟು ಸೇಲ್ಸ್ ಅಕೌಂಟ್. ಎಲ್ಲ ಜರ್ನಲ್ ಎಂಟ್ರಿ ಕೆಳಗಡೆ ನರೇಷನ್ ಬರೀಬೇಕು. ನರೇಷನ್ ಅಂತಂದರೆ ಏನಕ್ಕೆ ಆ ಜರ್ನಲ್ ಎಂಟ್ರಿ ಪಾಸ್ ಮಾಡಿದ್ದೀವಿ ಅಂಥೇಳಿ ಬ್ರೀಫ್ ಡಿಸ್ಕ್ರಿಪ್ಷನ್. ಸೊ ಫಸ್ಟ್ ಎಂಟ್ರಿ ಏನಕ್ಕೆ, ಬೀಯಿಂಗ್ ಬಿಸ್ನೆಸ್ ಕಮೆನ್ಸ್. ನೆಕ್ಸ್ಟ್ ಇರೋದು ಬೀಯಿಂಗ್ ಓಪನ್ ಆನ್ ಅಕೌಂಟ್ ವಿತ್ SBI ಬ್ಯಾಂಕ್. ಇಲ್ಲಿ ಏನು ಟ್ರಾನ್ಸಾಕ್ಷನ್ ಕೊಟ್ಟಿದ್ರು ಅದಕ್ಕೆ ಬೀಯಿಂಗ್ ಅನ್ನೋ ವರ್ಡನ್ನು ಸೇರಿಸಿ ಬರೆದ್ರೆ ಆಯಿತು. ಸೊ ಸೆಪ್ಟೆಂಬರ್ 8 ಆಯಿತು. ಸೆಪ್ಟೆಂಬರ್ 8 ಆದಮೇಲೆ ಇರೋದು ಸೆಪ್ಟೆಂಬರ್ 10. ಸೆಪ್ಟೆಂಬರ್ 10ಗೆ ಏನು ಕೊಟ್ಟಿದ್ದಾರೆ, ಗೂಡ್ಸ್ ರಿಟರ್ನ್ ಫ್ರಮ್ ಮೋಹನ್. ಮೋಹನಿಗೆ ನಾವು ಸೇಲ್ ಮಾಡಿದ್ವಿ 25,000. ಆ 25,000ದಲ್ಲಿ 1,000 ರೂಪಾಯಿ ಸೇಲ್ಸ್ ರಿಟರ್ನ್ ಆಗ್ತಾ ಇದೆ. ಸೊ ಸೇಲ್ಸಿಗೆ ಜರ್ನಲ್ ಎಂಟ್ರಿ ಏನು, ಕ್ಯಾಶ್ ಅಕೌಂಟ್ ಡೆಟಾರ್ ಟು ಸೇಲ್ಸ್ ಅಕೌಂಟ್. ಸೇಲ್ಸ್ ರಿಟರ್ನ್ಗೆ ಇದೇ ಅಪೋಸಿಟ್ ಆಗುತ್ತೆ, ಸೇಲ್ಸ್ ಅಕೌಂಟ್ ಡೆಟಾರ್ ಟು ಕ್ಯಾಶ್ ಅಕೌಂಟ್ ಆಗುತ್ತೆ. ಸೇಲ್ಸ್ ರಿಟರ್ನ್ ಅಕೌಂಟ್ ಡೆಟಾರ್ ಟು ಕ್ಯಾಶ್ ಅಕೌಂಟ್. ಬಟ್ ಈಗ ಕ್ವಶನಲ್ಲಿ ಗೂಡ್ಸ್ ರಿಟರ್ನ್ ಫ್ರಮ್ ಮೋಹನ್ ಅಂತ ಕೊಟ್ಟಿರೋದ್ರಿಂದ ಸೇಲ್ಸ್ ರಿಟರ್ನ್ ಆಗಿರೋದ್ರಿಂದ ಮೋಹನ್ ಅನ್ನೋ ಪರ್ಸನ್ ನೇಮ್ ಇರೋದ್ರಿಂದ ಸೊ ನಾವು ಸೇಲ್ಸಿಗೆ ಏನು ಜರ್ನಲ್ ಎಂಟ್ರಿ ಬರೆದಿದ್ವೋ ಸೇಲ್ಸ್ ರಿಟರ್ನಿಗೆ ಅದೇ ಅಪೋಸಿಟ್ ಬರೆದ್ರೆ ಆಯಿತು. ಇದನ್ನೇ ಅಪೋಸಿಟ್ ಮಾಡಿ ಬರೆದ್ರೆ ಆಯಿತು. ಏನು ಬರೆದಿದ್ವಿ, ಮೋಹನ್ ಅಕೌಂಟ್ ಡೆಟಾರ್ ಟು ಸೇಲ್ಸ್ ಅಕೌಂಟ್ ಅಂತ ಬರೆದಿದ್ವಿ. ಸೇಲ್ಸ್ ತೆಗೆದು ಸೇಲ್ಸ್ ರಿಟರ್ನ್ ಮಾಡಿದ್ರೆ ಆಯಿತು. ಸೇಲ್ಸ್ ರಿಟರ್ನ್ ಅಕೌಂಟ್ ಡೆಟಾರ್ ಟು ಮೋಹನ್ ಅಕೌಂಟ್. ನರೇಷನ್ ಬೀಯಿಂಗ್ goods returned by Mohan. Being goods returned by ಮೋಹನ್. ಎಷ್ಟು ರೂಪಾಯಿದು ರಿಟರ್ನ್ ಮಾಡ್ತಾ ಇದ್ದಾರೆ ಅಂತಂದರೆ 1,000 ರೂಪೀಸಿಂದ ರಿಟರ್ನ್ ಮಾಡ್ತಾ ಇದ್ದಾರೆ. ಸೊ 1,000 ಸೇಲ್ಸಿಗೆ ಏನು ಬರ್ಕೊಂಡಿರ್ತೀರೋ ನೀವು ಜರ್ನಲ್ ಎಂಟ್ರಿ ಅದನ್ನೇ ರಿವರ್ಸ್ ಬರೆದ್ರೆ ಆಯಿತು. ಬಟ್ ಸೇಲ್ಸ್ ಪಕ್ಕದಲ್ಲಿ ಸೇಲ್ಸ್ ರಿಟರ್ನ್ ಅಂತ ಬರೆದ್ರೆ ಆಯಿತು. ಸೇಲ್ಸ್ ಕ್ರೆಡಿಟ್ ಇದ್ದಿದ್ದನ್ನು ಡೆಬಿಟ್ ಮಾಡಬೇಕು, ಮೋಹನ್ ಡೆಬಿಟ್ ಇದ್ದಿದ್ದನ್ನು ಕ್ರೆಡಿಟ್ ಮಾಡಬೇಕು. ಸೇಲ್ಸಿಗೆ ಏನು ಜರ್ನಲ್ ಎಂಟ್ರಿ ಬರ್ದಿರ್ತೀರೋ ಅದರ ಅಪೋಸಿಟ್ ಜರ್ನಲ್ ಎಂಟ್ರಿ ಬರೆದ್ರೆ ಆಯಿತು. ಸೊ ಅಲ್ಲಿಗೆ ಸೆಪ್ಟೆಂಬರ್ 10ನ ಟ್ರಾನ್ಸಾಕ್ಷನ್ ಆಯಿತು. ಸೆಪ್ಟೆಂಬರ್ 15ಗೆ ಟ್ರಾನ್ಸಾಕ್ಷನ್ ಕೊಟ್ಟಿದ್ದಾರೆ. ಸೆಪ್ಟೆಂಬರ್ 15ಗೆ ಏನು ಟ್ರಾನ್ಸಾಕ್ಷನ್ ಕೊಟ್ಟಿದ್ದಾರೆ ಅಂತಂದರೆ ಕ್ಯಾಶ್ ರಿಸೀವ್ಡ್ ಫ್ರಮ್ ಮೋಹನ್ ಇನ್ ಫುಲ್ ಸೆಟಲ್ಮೆಂಟ್ ಆಫ್ ಹಿಸ್ ಅಕೌಂಟ್. ಸೊ ಮೋಹನಿಂದ ಕ್ಯಾಶ್ ರಿಸೀವ್ ಮಾಡ್ತಾ ಇದ್ದಾರೆ. ಕ್ಯಾಶ್ ರಿಸೀವ್ ಮಾಡಿದ್ರೆ ಕ್ಯಾಶ್ ಏನಾಗುತ್ತೆ, ಕ್ಯಾಶ್ ಡೆಬಿಟ್ ಆಗುತ್ತೆ. ಕ್ಯಾಶ್ ಕೊಡ್ತಾ ಇದ್ದರೆ ಕ್ಯಾಶ್ ಕ್ರೆಡಿಟ್ ಆಗುತ್ತೆ. ಈಗ ರಿಸೀವ್ ಮಾಡ್ತಾ ಇರೋದು, ಸೊ ಕ್ಯಾಶ್ ಡೆಬಿಟ್ ಆಗುತ್ತೆ. ಕ್ಯಾಶ್ ಅಕೌಂಟ್ ಡೆಟಾರ್ ಟು ಮೋಹನ್ ಅಕೌಂಟ್. ಯಾರಿಂದ ಬರ್ತಾ ಇದೆ, ಮೋಹನಿಂದ ಬರ್ತಾ ಇದೆ. ಸೊ ಟು ಮೋಹನ್ ಅಂತ ಬರೀಬೇಕು. ಬಟ್ ಇಲ್ಲೊಂದು ಸಣ್ಣ ಅಡ್ಜಸ್ಟ್ಮೆಂಟ್ ಇದೆ. ಮೋಹನ್ ಜೊತೆ ಏನು ಟ್ರಾನ್ಸಾಕ್ಷನ್ ಆಗಿದೆ ಅಂತ ನೋಡ್ಕೊಳ್ಳಿ. ಮೋಹನಿಗೆ ನೀವು ಸೇಲ್ ಮಾಡ್ತಾ ಇದ್ರಿ, 25,000 ರೂಪಾಯಿ ಐಟಮನ್ನು ಸೇಲ್ ಮಾಡಿದ್ದೀರಾ. ಅದರಲ್ಲಿ 1,000 ರೂಪಾಯಿ ಅವರು ವಾಪಸ್ ಕೊಟ್ಟಿದ್ದಾರೆ. 25,000ದಲ್ಲಿ 1,000 ರೂಪಾಯಿ ವಾಪಸ್ ಕೊಟ್ಟಿದ್ದಾರೆ ಅಂತಂದರೆ 24,000 ರೂಪಾಯಿದು ನೀವು ಅವರಿಗೆ ಸೇಲ್ ಮಾಡ್ದಂಗೆ ಆಯಿತು. ಸೊ ಅವ್ರಿಗೆ ನಿಮಗೆ ಎಷ್ಟು ರೂಪಾಯಿ ದುಡ್ಡು ಕೊಡಬೇಕು, 24,000 ರೂಪಾಯಿ ಅಮೌಂಟ್ ಕೊಡಬೇಕು. ಬಟ್ ಎಷ್ಟು ರೂಪಾಯಿ ಕೊಡ್ತಾ ಇದ್ದಾರೆ, 23,500 ರೂಪಾಯಿ ಮಾತ್ರ ಕೊಡ್ತಾ ಇದ್ದಾರೆ. ಕೊಡಬೇಕಾಗಿತ್ತು 24,000, ಬಟ್ ಅವ್ರು ಕೊಟ್ಟಿದ್ದು 23,500 ರೂಪಾಯಿ ಮಾತ್ರ. ಇದರ ಅರ್ಥ ಏನು ಅಂತಂದರೆ ನಾವು ಅವರಿಗೆ 500 ರೂಪಾಯಿ ಡಿಸ್ಕೌಂಟ್ ಕೊಟ್ಟಿದ್ವಿ ಅಂತ. ನೆನ್ಪಿಟ್ಕೊಳ್ಳಿ, ಯಾವಾಗಲೂ ಡಿಸ್ಕೌಂಟ್ ಕೊಡ್ತಾ ಇದ್ರೆ, ಡಿಸ್ಕೌಂಟ್ ಅಲೋ ಮಾಡ್ತಾ ಇದ್ರೆ ಡಿಸ್ಕೌಂಟ್ ಯಾವಾಗಲೂ ಡೆಬಿಟ್ ಆಗುತ್ತೆ. ಸೊ ಅದನ್ನು ನಾವಿಲ್ಲಿ ಬರೀಬೇಕಾಗತ್ತೆ. ಕ್ಯಾಶ್ ಅಕೌಂಟ್ ಡೆಟಾರ್, ಡಿಸ್ಕೌಂಟ್ ಅಕೌಂಟ್ ಡೆಟಾರ್, ಕ್ಯಾಶ್ ಅಕೌಂಟ್ ಡೆಟಾರ್, ಡಿಸ್ಕೌಂಟ್ ಅಕೌಂಟ್ ಡೆಟಾರ್ ಟು ಮೋಹನ್ ಅಕೌಂಟ್.
ಅಮೌಂಟ್ ಬರೆಯೋದು ಹೇಗೆ ಅಂತಂದರೆ ನೋಡಿ, ಡಿಸ್ಕೌಂಟ್ ಅಂತ ಹೇಗೆ ಗೊತ್ತಾಯ್ತು ನಮಗೆ? ಕ್ವಶನಲ್ಲಿ ಎಲ್ಲೂ ಕೂಡ ಡಿಸ್ಕೌಂಟ್ ಅಂತ ಕೊಟ್ಟಿರಲಿಲ್ಲ. ಹೇಗೆ ಗೊತ್ತಾಯಿತು ಡಿಸ್ಕೌಂಟ್ ಅಂತ? 25,000 ರೂಪಾಯಿ ಸೇಲ್ಸ್ ಮಾಡಿದ್ದೀವಿ, 1,000 ರೂಪಾಯಿ ವಾಪಸ್ ಕೊಟ್ಟಿದ್ದಾರೆ, ಅಲ್ಲಿಗೆ 24,000 ರೂಪಾಯಿ ದುಡ್ಡು ಕೊಡಬೇಕು. ಬಟ್ ಅವರಿಂದ ಬರ್ತಿರೋದು ಎಷ್ಟು? 23,500 ರೂಪಾಯಿ ಮಾತ್ರ. 500 ರೂಪಾಯಿ ಕಮ್ಮಿ ಬಂದಿದೆ. 500 ರೂಪಾಯಿ ಕಮ್ಮಿ ಬಂದಿದೆ ಅಂತಂದರೆ ನಾವು 500 ರೂಪಾಯಿ ಡಿಸ್ಕೌಂಟ್ ಕೊಟ್ಟಿದ್ದೀವಿ ಅಂತ ಅರ್ಥ. ಅಮೌಂಟ್ ಬರೆಯೋದು ಹೇಗೆ? ಕ್ಯಾಶ್ ಅಂತ ಹೇಳಿ ಅವ್ರು ಎಷ್ಟು ಅಮೌಂಟ್ ಬರ್ತಾ ಇದೆ? 23,500 ರೂಪಾಯಿ ಬರ್ತಾ ಇದೆ. ಸೊ ಡೆಬಿಟಿಗೆ 23,500 ರೂಪಾಯಿ ಪ್ಲಸ್ ಡಿಸ್ಕೌಂಟ್ ಎಷ್ಟು ರೂಪಾಯಿ ಕಮ್ಮಿ ಕೊಟ್ಟಿದ್ದಾರೆ? 500 ರೂಪಾಯಿ ಕಮ್ಮಿ ಕೊಟ್ಟಿದ್ದಾರೆ. ಸೊ ಡಿಸ್ಕೌಂಟಿಗೆ 500 ಟು ಮೋಹನ್ ಅಂತ ಬರೆದು ಇದಕ್ಕೆ ಅಮೌಂಟ್ ಎಷ್ಟು ಅಂತಂದರೆ 23,500 ಪ್ಲಸ್ 500 24,000 ರೂಪಾಯಿ ಟು ಮೋಹನ್ ಅಂತ ಬರೆದಿರೋದಕ್ಕೆ ಅಮೌಂಟ್ ಬರೆದ್ರೆ ಆಯಿತು. ನರೇಶನ್ ಏನು ಬರೀಬೇಕು? ಬೀಯಿಂಗ್ ಕ್ಯಾಶ್ ರಿಸೀವ್ಡ್ ಫ್ರಮ್ ಮೋಹನ್ ಇನ್ ಫುಲ್ ಸೆಟಲ್ಮೆಂಟ್ ಆಫ್ ಹಿಸ್ ಅಕೌಂಟ್. ಅದನ್ನೇ ನರೇಶನ್ ಬರೆದ್ರಾಯಿತು. ನಾನಿಲ್ಲಿ ನರೇಶನ್ ಬರೀಲಿಕ್ಕೆ ಹೋಗಲ್ಲ. ಇಲ್ಲಿ ಏನು ಟ್ರಾನ್ಸಾಕ್ಷನ್ ಇದೆಯೋ ಅದನ್ನೇ ಬರೀಬೇಕು. ನೀವು ಎಕ್ಸಾಮ್ನಲ್ಲಿ ನರೇಶನ್ ಬರೀಲೇಬೇಕು. ನರೇಶನಿಗೂ ಮಾರ್ಕ್ಸ್ ಇರುತ್ತೆ. ನರೇಶನ್ ಬರೀಲಿಲ್ಲ ಅಂತಂದರೆ ಮಾರ್ಕ್ಸ್ ಕಟ್ ಆಗುತ್ತೆ. ಒಂದೊಂದು ಎಂಟ್ರಿಗೆ ಒಂದೊಂದು ಮಾರ್ಕ್ಸ್ ಇರುತ್ತೆ. ಈ ಥರ ಎರಡೆರಡು ಡೆಬಿಟ್ ಇದ್ದರೆ ಇದಕ್ಕೆ ಕಾಂಟ್ರಾ ಎಂಟ್ರಿ ಅಂತ ಕರಿತೀವಿ. ಸೊ ಹೀಗಿದ್ದು ಎಂಟ್ರಿ ಕೊಟ್ಟಾಗ ಈ ಥರದ್ದು ಟ್ರಾನ್ಸಾಕ್ಷನ್ ಇದ್ದಾಗ 2 ಮಾರ್ಕ್ಸ್ ಇರುತ್ತೆ. ಸೊ ಸೆಪ್ಟೆಂಬರ್ 15 ಟ್ರಾನ್ಸಾಕ್ಷನ್ ಆಯಿತು. ನೆಕ್ಸ್ಟು ಸೆಪ್ಟೆಂಬರ್ 18ಗೆ ಏನು ಕೊಟ್ಟಿದ್ದಾರೆ ಅಂತಂದರೆ ಕಮಿಷನ್ ರಿಸೀವ್ಡ್. ಕಮಿಷನ್ ಸಿಗ್ತಾ ಇದೆ ಅಂದರೆ ದುಡ್ಡು ಸಿಗ್ತಾ ಇದೆ. ಸೊ ಕ್ಯಾಶ್ ಏನಾಗುತ್ತೆ? ದುಡ್ಡು ಸಿಕ್ಕಿದ್ರೆ ಕ್ಯಾಶ್ ಡೆಬಿಟ್ ಆಗುತ್ತೆ, ದುಡ್ಡು ಕೊಡ್ತಾ ಇದ್ದರೆ ಕ್ಯಾಶ್ ಕ್ರೆಡಿಟ್ ಆಗುತ್ತೆ. ಈಗ ಕ್ಯಾಶ್ ಡೆಬಿಟ್ ಜರ್ನಲ್ ಎಂಟ್ರಿ ಹೇಗೆ? ಕ್ಯಾಶ್ ಅಕೌಂಟ್ ಡೆಟಾರ್ ಟು ಯಾವುದರಿಂದ ದುಡ್ಡು ಸಿಗ್ತಾ ಇರೋದು? ಕಮಿಷನಿಂದ ಸಿಗ್ತಾ ಇರೋದು. ಸೊ ಟು ಕಮಿಷನ್ ಅಕೌಂಟ್. ನರೇಶನ್ ಹೇಗೆ ಬರೆಯೋದು? ಬೀಯಿಂಗ್ ಕಮಿಷನ್ ರಿಸೀವ್ಡ್. 15,000 ಅಮೌಂಟ್ ಕೊಟ್ಟಿದ್ದಾರೆ, 15,000 ಬರ್ತಿದ್ದೀವಿ. ಸೆಪ್ಟೆಂಬರ್ 18 ಆಯಿತು. ನೆಕ್ಸ್ಟ್ ಕೊಟ್ಟಿರುವಂಥದ್ದು ಸೆಪ್ಟೆಂಬರ್ 25. ಸೆಪ್ಟೆಂಬರ್ 25ಗೆ ಏನು ಟ್ರಾನ್ಸಾಕ್ಷನ್ ಆಗ್ತಾ ಇದೆ ಅಂತಂದರೆ ಡ್ರೂ ಫ್ರಮ್ ಬ್ಯಾಂಕ್ ಫಾರ್ ಪರ್ಸ್ನಲ್ ಯೂಸ್. ನೆನ್ಪಿಟ್ಕೊಳ್ಳಿ, ಪರ್ಸ್ನಲ್ ಯೂಸಿಗೆ ದುಡ್ಡು ತೆಗಿತಾ ಇದ್ರೆ ಅದಕ್ಕೆ ಡ್ರಾಯಿಂಗ್ಸ್ ಅಂತ ಅಂತೀವಿ. ಸೊ ದುಡ್ಡು ನಮ್ಮ ಕೈಯಿಂದ ಖರ್ಚಾಗ್ತಾ ಇದೆ. ಜರ್ನಲ್ ಎಂಟ್ರಿ ಏನಾಗುತ್ತೆ ಅಂತಂದರೆ ದುಡ್ಡು ನಮ್ಮ ಕೈಯಿಂದ ಖರ್ಚಾಗ್ತಿದೆ ಅಂತಂದರೆ ಪರ್ಸ್ನಲ್ ಯೂಸಿಗೆ ನಾವು ಬ್ಯಾಂಕಿಂದ ದುಡ್ಡು ತೆಗೆದು ಆ ದುಡ್ಡನ್ನು ಖರ್ಚು ಮಾಡ್ತಾ ಇದ್ದೀವಿ. ಸೊ ದುಡ್ಡು ನಮ್ಮ ಕೈಯಿಂದ ಹೋಗ್ತಾ ಇದೆ. ಸೊ ದುಡ್ಡು ನಮ್ಮ ಕೈಯಿಂದ ಹೋದರೆ ಕ್ಯಾಶ್ ಏನಾಗುತ್ತೆ? ಕ್ಯಾಶ್ ಕ್ರೆಡಿಟ್ ಆಗುತ್ತೆ. ಜರ್ನಲ್ ಎಂಟ್ರಿ ಡ್ರಾಯಿಂಗ್ಸ್ ಅಕೌಂಟ್ ಡೆಟಾರ್ ಟು ಕ್ಯಾಶ್ ಅಕೌಂಟ್ ಅಂತ ಬರೀಬೇಕು. ಬಟ್ ಈಗ ಬ್ಯಾಂಕಿಂದ ತೆಗಿತಿರೋದ್ರಿಂದ ಡ್ರಾಯಿಂಗ್ಸ್ ಅಕೌಂಟ್ ಡೆಟಾರ್ ಟು ಕ್ಯಾಶ್ ಬರೆಯೋ ಬದಲು ಡ್ರಾಯಿಂಗ್ಸ್ ಅಕೌಂಟ್ ಡೆಟಾರ್ ಟು ಬ್ಯಾಂಕ್ ಅಕೌಂಟ್ ಅಂತ ಬರೀಬೇಕು. ಪರ್ಸ್ನಲ್ ಯೂಸಿಗೆ ದುಡ್ಡು ತೆಗಿತಾ ಇದ್ದರೆ ಅದಕ್ಕೆ ಡ್ರಾಯಿಂಗ್ಸ್ ಅಂತ ಅಂತೀವಿ. ಡ್ರಾಯಿಂಗ್ಸ್ ಅಕೌಂಟ್ ಡೆಟಾರ್ ಟು ಕ್ಯಾಶ್ ಅಂತ ಬರೀಬೇಕಿತ್ತು. ಏನಕ್ಕೆ ಟು ಕ್ಯಾಶ್? ನಮ್ಮ ಕೈಯಿಂದ ದುಡ್ಡು ಹೋಗ್ತಾ ಇದೆ, ಪರ್ಸ್ನಲ್ ಯೂಸಿಗೆ ದುಡ್ಡು ಖರ್ಚು ಮಾಡ್ತಾ ಇದ್ದೀವಿ. ಸೊ ಟು ಕ್ಯಾಶ್ ಅಂತ ಬರೀಬೇಕಿತ್ತು. ಬಟ್ ಇಲ್ಲಿ ಡ್ರೂ ಫ್ರಮ್ ಬ್ಯಾಂಕ್ ಅಂತ ಕೊಟ್ಟಿರೋದ್ರಿಂದ ಕ್ಯಾಶ್ ಬದಲು ಟು ಬ್ಯಾಂಕ್ ಅಕೌಂಟ್ ಅಂತ ಬರೀಬೇಕು. ನರೇಶನ್ ಬೀಯಿಂಗ್ ಕ್ಯಾಶ್ ವಿತ್ಡ್ರಾ ಫ್ರಮ್ ಬ್ಯಾಂಕ್ ಫಾರ್ ಪರ್ಸ್ನಲ್ ಯೂಸ್. ನಾನಿಲ್ಲಿ ನರೇಶನ್ ಬರೀಲಿಕ್ಕೆ ಹೋಗಲ್ಲ, ವಿಡಿಯೋ ಲೆಂತಿ ಆಗುತ್ತೆ ಅಂತ. ಬಟ್ ನೀವು ಎಕ್ಸಾಮ್ನಲ್ಲಿ ನರೇಶನ್ ಬರೀಲೇಬೇಕು. ಅಮೌಂಟ್ ಎಷ್ಟು ಅಮೌಂಟ್ ಕೊಟ್ಟಿದ್ದಾರೆ? 2,500 ಕೊಟ್ಟಿದ್ದಾರೆ. ಡೆಬಿಟಿಗೆ 2,500, ಕ್ರೆಡಿಟಿಗೂ 2,500. ಸೊ ಅಲ್ಲಿಗೆ ಸೆಪ್ಟೆಂಬರ್ 25 ಟ್ರಾನ್ಸಾಕ್ಷನ್ ಆಯಿತು. ನೆಕ್ಸ್ಟ್ ಕೊಟ್ಟಿರೋದು ಸೆಪ್ಟೆಂಬರ್ 26 ಟ್ರಾನ್ಸಾಕ್ಷನ್ ಕೊಟ್ಟಿದ್ದಾರೆ. ಸೆಪ್ಟೆಂಬರ್ 26ಕ್ಕೆ ಏನಾಗ್ತಾ ಇದೆ? ಪೇಯ್ಡ್ ರೆಂಟ್ ಬೈ ಚೆಕ್. ಬಾಡಿಗೆ ಕಟ್ತಾ ಇದ್ದೀರಾ, ಬಾಡಿಗೆ ಕಟ್ಟಿದರೆ ನಿಮ್ಮ ಕೈಯಿಂದ ದುಡ್ಡು ಹೋಗುತ್ತೆ. ಸೊ ದುಡ್ಡು ಹೋದರೆ ಕ್ಯಾಶ್ ಏನಾಗುತ್ತೆ? ಕ್ಯಾಶ್ ಕ್ರೆಡಿಟ್ ಆಗುತ್ತೆ. ಸೊ ನೋಡಿ, ಎಲ್ಲದಕ್ಕೂ ಬೇಸ್, ಎಲ್ಲ ಜರ್ನಲ್ ಎಂಟ್ರಿಗೆ ಬೇಸ್ ಯಾವುದು ಅಂತಂದರೆ ಇವೆರಡು. ದುಡ್ಡು ಬರ್ತಾ ಇದ್ದರೆ ಕ್ಯಾಶ್ ಡೆಬಿಟ್, ದುಡ್ಡು ಕೊಡ್ತಾ ಇದ್ದರೆ ಕ್ಯಾಶ್ ಕ್ರೆಡಿಟ್. ಪೇಯ್ಡ್ ರೆಂಟ್ ಅಂದರೆ ಬಾಡಿಗೆ ಕಟ್ತಾ ಇದ್ದೀವಿ, ಕ್ಯಾಶ್ ಪೇಮೆಂಟ್ ಮಾಡ್ತೀವಿ. ಕ್ಯಾಶ್ ಪೇಮೆಂಟ್ ಮಾಡಿದ್ರೆ ಕ್ಯಾಶ್ ಏನಾಗುತ್ತೆ? ಕ್ರೆಡಿಟ್ ಆಗುತ್ತೆ. ಹಾಗಾದರೆ ಜರ್ನಲ್ ಎಂಟ್ರಿ ಏನು? ರೆಂಟ್ ಅಕೌಂಟ್ ಡೆಟಾರ್ ಟು ಕ್ಯಾಶ್ ಅಕೌಂಟ್. ಬಟ್ ಒಂದು ಪೇಯ್ಡ್ ಬೈ ಚೆಕ್ ಅಂತ ಕೊಟ್ಟಿರೋದ್ರಿಂದ ಕ್ಯಾಶ್ ಬದಲು ಬ್ಯಾಂಕ್ ಅಂತ ಬರೆದ್ರೆ ಆಯಿತು. ರೆಂಟ್ ಅಕೌಂಟ್ ಡೆಟಾರ್ ಟು ಕ್ಯಾಶ್ ಬರೀಬೇಕಿತ್ತು. ಪೇಯ್ಡ್ ಬೈ ಚೆಕ್ ಅಂತ ಕೊಟ್ಟಿರೋದ್ರಿಂದ ರೆಂಟ್ ಅಕೌಂಟ್ ಡೆಟಾರ್ ಟು ಬ್ಯಾಂಕ್ ಅಕೌಂಟ್. ನರೇಶನನ್ನು ಅದನ್ನೇ ಬರೆದ್ರೆ ಆಯಿತು. ನರೇಶನ್ ಏನು? ಬೀಯಿಂಗ್ ರೆಂಟ್ ಪೇಯ್ಡ್ ಬೈ ಚೆಕ್. ಬೀಯಿಂಗ್ ರೆಂಟ್ ಪೇಯ್ಡ್ ಬೈ ಚೆಕ್. ಎಷ್ಟು ಅಮೌಂಟ್ ಕೊಟ್ಟಿದ್ದಾರೆ? 2,000 ಇದೆ. ಡೆಬಿಟಿಗೂ 2,000, ಕ್ರೆಡಿಟಿಗೂ 2,000. ನೆಕ್ಸ್ಟ್ ಕೊಟ್ಟಿರೋ ಟ್ರಾನ್ಸಾಕ್ಷನ್ ಸೆಪ್ಟೆಂಬರ್ 28ಗೆ ಪರ್ಚೇಸ್ಡ್ ಫರ್ನಿಚರ್ ಫ್ರಮ್ ಮನೋಹರ್ ಅಂತ ಕೊಟ್ಟಿದ್ದಾರೆ. ನಾನು ಆಲ್ರೆಡಿ ಪರ್ಚೇಸಿನ ಜರ್ನಲ್ ಎಂಟ್ರಿ ಹೇಗೆ ಮಾಡಬೇಕು ಅಂತ ಹೇಳಿದ್ದೀನಿ. ಪರ್ಚೇಸಿಗೆ ಜರ್ನಲ್ ಎಂಟ್ರಿ ಪರ್ಚೇಸ್ ಅಕೌಂಟ್ ಡೆಟಾರ್ ಟು ಕ್ಯಾಶ್. ಬಟ್ ಯಾವ ವಸ್ತುವನ್ನು ಪರ್ಚೇಸ್ ಮಾಡ್ತಿದ್ದಾರೆ ಅಂತ ಕ್ವಶನಲ್ಲಿ ಕೊಟ್ಟಿದ್ರೆ ಪರ್ಚೇಸ್ ಬರೆಯೋ ಜಾಗದಲ್ಲಿ ಆ ವಸ್ತುವಿನ ನೇಮ್ ಬರೆದ್ರಾಯಿತು. ಫರ್ನಿಚರ್ ಅಕೌಂಟ್ ಡೆಟಾರ್ ಟು ಕ್ಯಾಶ್ ಅಂತ ಬರೀಬೇಕು. ಬಟ್ ಯಾರಿಂದ ಪರ್ಚೇಸ್ ಮಾಡ್ತಿದ್ದಾರೆ ಅಂತ ಕೊಟ್ಟಾಗ ಕ್ಯಾಶ್ ಇರೋ ಜಾಗದಲ್ಲಿ ಹೆಸರು ಬರೀಬೇಕು. ಹಾಗಾದರೆ ಜರ್ನಲ್ ಎಂಟ್ರಿ ಏನಾಗುತ್ತೆ? ಫರ್ನಿಚರ್ ಅಕೌಂಟ್ ಡೆಟಾರ್ ಟು ಮನೋಹರ್ ಅಕೌಂಟ್. ಅಮೌಂಟ್ ಎಷ್ಟು? 30,000.
ಜರ್ನಲ್ ಎಂಟ್ರಿ ಈಗ ಫರ್ನಿಚರ್ ಅಕೌಂಟ್ ರಿಟಾರ್ಡ್ ಟು ಮನೋಹರ್ ಅಕೌಂಟ್. ಅಮೌಂಟ್ 30,000 ಈಚ್ ಇದೆ. ನರೇಷನ್ ಬೇಯಿಂಗ್ ಫರ್ನಿಚರ್ ಪರ್ಚೇಸ್ಡ್ ಫ್ರಮ್ ಮನೋಹರ್. ಲಾಸ್ಟ್ ಎಂಟ್ರಿ ಪೇಯ್ಡ್ ಫಾರ್ ಸ್ಯಾಲ್ರಿ ಅಂತ ಇದೆ. ಸ್ಯಾಲ್ರಿ ಪೇಮೆಂಟ್ ಮಾಡಿದ್ರೆ ನಮ್ಮ ಕೈಯಿಂದ ದುಡ್ಡು ಹೋಗುತ್ತೆ. ಸೊ ದುಡ್ಡು ಹೋದರೆ ಕ್ಯಾಶ್ ಕ್ರೆಡಿಟ್ ಆಗುತ್ತೆ. ಸೊ ಟು ಕ್ಯಾಶ್ ಅಂತ ಬರೆದಿದ್ದೀವಿ. ಏನಕ್ಕೋಸ್ಕರ ಸ್ಯಾಲ್ರಿ ಏನಕ್ಕೋಸ್ಕರ ಅಮೌಂಟ್ ಖರ್ಚು ಮಾಡ್ತಾ ಇದ್ದೀವಿ? ಸ್ಯಾಲ್ರಿಗೋಸ್ಕರ. ಸೊ ಜರ್ನಲ್ ಎಂಟ್ರಿ ಸ್ಯಾಲ್ರಿ ಅಕೌಂಟ್ ರಿಟಾರ್ಡ್ ಟು ಕ್ಯಾಶ್ ಅಕೌಂಟ್. ಎಷ್ಟು ಅಮೌಂಟ್ ಇದೆ? 3,000 ಇದೆ. 3,000. ಇದೇ ಕ್ವಶನಲ್ಲಿ ಪೇಯ್ಡ್ ಸ್ಯಾಲ್ರಿ ಅಂತ ಕೊಡೋ ಬದಲು ರಿಸೀವ್ಡ್ ಸ್ಯಾಲ್ರಿ ಅಂತ ಕೊಟ್ಟಿದ್ರೆ ಕ್ಯಾಶನ್ನು ಡೆಬಿಟ್ ಮಾಡಬೇಕು. ದುಡ್ಡು ಬರ್ತಾ ಇದ್ದರೆ ಕ್ಯಾಶ್ ಡೆಬಿಟ್, ಕ್ಯಾಶ್ ಅಕೌಂಟ್ ರಿಟಾರ್ಡ್ ಟು ಸ್ಯಾಲ್ರಿ ಅಕೌಂಟ್ ಆಗ್ತಾ ಇತ್ತು. ಈಗ ದುಡ್ಡು ಪೇಯ್ಡ್ ಸ್ಯಾಲ್ರಿ ಕೊಡ್ತಾ ಇರೋದ್ರಿಂದ ಕ್ಯಾಶ್ ಹೋಗುತ್ತೆ. ಸೊ ಸ್ಯಾಲ್ರಿ ಅಕೌಂಟ್ ರಿಟಾರ್ಡ್ ಟು ಕ್ಯಾಶ್ ಅಕೌಂಟ್ ಅಂತ ಬರೆದ್ರೆ ಆಯಿತು. ಸೊ ಇವಿಷ್ಟನ್ನು ಟೋಟಲ್ ಮಾಡಬೇಕು. ಡೆಬಿಟ್ ಮತ್ತು ಕ್ರೆಡಿಟಿನ ಎಲ್ಲ ಅಮೌಂಟನ್ನು ಟೋಟಲ್ ಮಾಡಿದಾಗ ಫಸ್ಟು ಜರ್ನಲ್ ಎಂಟ್ರಿಯಿಂದ ಅಷ್ಟು ಅಮೌಂಟನ್ನು ಟೋಟಲ್ ಮಾಡಿದಾಗ ನಮಗೆ ಟೋಟಲ್ ಸಿಗುತ್ತೆ. ಟೋಟಲ್ ಎಷ್ಟು ಅಂತಂದರೆ 2,32,500. ಈ ಥರದಲ್ಲಿ ನೀವು ಜರ್ನಲ್ ಎಂಟ್ರಿಯನ್ನು ಮಾಡಬೇಕು. ನಿಮಗೆ 12 ಮಾರ್ಕ್ಸಿಗೆ ಕನ್ಫರ್ಮ್ ಆಗಿ ನಿಮಗೆ ಮಿಡ್ ಟರ್ಮ್ ಎಕ್ಸಾಮ್, ದೆನ್ ಮೇನ್ ಎಕ್ಸಾಮ್, ಆ್ಯನ್ಯುವಲ್ ಎಕ್ಸಾಮಿಗೆ, ದೆನ್ ಮಂತ್ಲಿ ಟೆಸ್ಟಿಗೂ ಕೂಡ ಕೇಳ್ತಾರೆ. ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್. ಜರ್ನಲ್ ಎಂಟ್ರಿಯಿಂದ ನಿಮಗೆ 12 ಮಾರ್ಕ್ಸ್ ಬರುತ್ತೆ. ಹೋಪ್ ಎಲ್ರಿಗೂ ವೀಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.